ಯಾರಿಗಾರ ಇದ್ರೆ ಅಂತ ಹಾಕ್ತ ಅದೃಷ್ಟ ಇದ್ರೆ ಬೆಳೆ ಮೂಲ ಅದೃಷ್ಟ ಅಂತ ಹೇಳಿ ಕೆಲವರು ಹೇಳ್ತಾರೆ, ನಂಗಂತೂ ಗೊತ್ತಿಲ್ಲ, ತಂದ್ಕೊಟ್ಟಾರೆ. ಇದಾವೆ ಒಂದು 10 ಯಾರಿಗಾರ ಬೇಕಾ ಎರಡು ತಗೊಂಡೋಗ್ರಿ. ನಿಮ್ಮ ಕೈಲಿ ಏನಾಗುತ್ತೆ, ನಾವು ರೇಟ್ ಗೇಟ್ ಕಟ್ಟಲ್ಲ, ನಿಮ್ಮ ಕೈಲಿ ಏನಾಗುತ್ತೆ ಕಾಣಿಕೆ ಡಬ್ಬಿಗೆ ಹಾಕಿ, ಅದು ಅಕ್ಕಿಗೆ ಊಟಕ್ಕೂ ಆಗುತ್ತೆ. ಅಂದಾದ್ರೆ ಇನ್ನೊಂದ್ಸರಿ ಕಳ್ಸ್ಕೊಳ್ಳಿ, ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮನೆಯಲ್ಲಿ ಯಾರಾದ್ರೂ ಬಂದು ದುರ್ಗಾಷ್ಟವ ಕಡೆ ನಾವು ಅಂದ್ರೆ ₹1 ದುಡ್ಡನ್ನ ನೀವು ವಿನಾಕಾರಣ ಯಾರಿಗೂ ಕೊಡಬಾರ್ದು. ನಿಮಗೆ ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಇಲ್ಲಿ ಬಂದಾಗ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ತೋರ್ ಮನೆ, ಮತ್ತೆ ಅವ್ರಿಗೆ ಬೇರೆ ಹೆಣ್ಣು ಗಂಟೆ ಭೇದ ಇಲ್ಲ. ನಂತರ ಕೆಲಸ ಮಾಡಬೇಕು, ಕೆಲಸ ಮಾಡಿ ಗಂಡು ಮಕ್ಳಿಗೆ ಏನ್ ಬೇಕಾದ್ರು ಕೊಡ್ತೀವಿ, ಹೆಣ್ಮಕ್ಳು ಬಡ್ಲಿಕ್ಕೆ ಅಂತ ಕೊಡ್ತೀವಿ. ಕಾಣಿಕೆ ಡಬ್ಬಿ ಪ್ರೀತಿ, ಸಾಧ್ಯವಾದ್ರೆ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ಇಲ್ಲಾಂದ್ರೆ ದೇವ್ರ ಸರಿ ತರ ಬದಲಿಗೆ ಇಷ್ಟು ಮಳ ಮಾರದ ತರ ಬದಲು ದಯವಿಟ್ಟು ಒಂದು ಒಳ್ಳೆ ಸೀರೆ ತನ್ನಿ, ₹100 ಪರವಾಗಿಲ್ಲ, 4 ಜನ ಕಂಚನ. ಇನ್ನೊಂದು ಸಣ್ಣಿನಂತೆ ಛತ್ರಿಗಳು, ತೊಟ್ಲುಗಳು, ಗಂಟೆಗಳು ತರಬೇಡಿ. ತೊಟ್ಲು ಬೆಳ್ಳಿ ಕಣ್ಣು ಬೆಳ ಏನಾಗುತ್ತೆ ಅಂದ್ರೆ 80% ತಗೊಂಡು 20% ಬೆಳ್ಳಿ ಇರುತ್ತೆ. ಅದು ಅಳ್ತೀವಿರಲ್ಲ, ಕರ್ಸಕ್ ಹೋಗ್ಬರಲ್ಲ. ನಿಮ್ಗೆ ಯಾರಿಗೂ ಬೇಕಾದ್ರೆ ನಾನು ಗಂಟೆ ಎಲ್ಲ ಫ್ರೀ ಕೊಡ್ತೀನಿ. ನಾನು ಅಂತರ ಸ್ವಾಮೀಜಿ ಇದೆಲ್ಲ ಸಂಬಳಕ್ಕೆ ಬಂದಿದ್ದ, ನಾನು ₹13 ಬ್ರಾಂಡಿ ಸರ್ ಕೆಲಸ, ಲಾರಿ ಓಡಿಸ್ತೀನಿ, ಬಸ್ ಓಡಿಸ್ತೀನಿ. ನಾವು ಕುಡಿಯೋದು ಕಲ್ತಿಲ್ಲ, ತಿನ್ನಕ್ಕೆ ಇರಲಿಲ್ಲ, ಇನ್ನೆಲ್ಲ ಕುಡಿಯೋದು, ನಮ್ಮ ಮನೇಲಿ ಕುಡಿಯೋಕೆ ಬಿಟ್ಟಿಲ್ಲ, ನಾನು ಹಿಂಗೆ ಇರೋದು ನಾನು. ಅದಕ್ಕೆ ಯಾರಿಗಾರ ಸೇವೆ ಮಾಡೋ ಆಸೆ ಇದ್ರೆ ನಾನು ಮಾಡ್ತೀನಿ ಅಂತಕ್ಕಂಥದ್ದಿದ್ರೆ ಬಂದು ಅಂತ ಮೋಸ ಮಾಡಿ ಬಂದು ನನಗೆ ಹೇಳ್ಬೇಕು. ಅರ್ಥ ಆಗತ್ತಾ? 9 ಸರಿ ಬನ್ನಿ, 10 ಸರಿ ಬನ್ನಿ, ಮರಿ ಕಡಿನಲ್ಲ. ಕೂಲಿ ಮಾಡ್ತಕ್ಕಂಥ ಬಂದು ಮರಿ ಕಡೆ ಅವಶ್ಯಕತೆ ಇಲ್ಲ. ಹೇಳ್ತೀನಿ ಕಳಿ, 40,000, 30,000, 20,000 ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಕೈಲಾದಲ್ಲಿ ಹಾಕಿ ಮಿಕ್ಕಿದ ನಿಮ್ಮ ಮಕ್ಕಳಿಗೆ ಬಟ್ಟೆನೋ, ನಿಮ್ಮ ಅಪ್ಪ ಅಮ್ಮಗೆ ಏನೋ ಒಂದು ಬಟ್ಟೆನೋ ನಿಮ್ಮ ಮಕ್ಕಳಿಗೆ ಬುಕ್ಸ ಕೊಡ್ತೀವಿ. ಇಲ್ಲ ಇನ್ನೊಂದು ಸಣ್ಣವೇನಂತೆ, ಈ ಹೂವಿನ ಹುಚ್ಚಿಟ್ಟಿದ್ದೆ ಕೆಲವು ಜನಕ್ಕೆ, ಅದೇ ಲೈವಲ್ಲಿ ಹಾಕ್ಬಿಡ್ತೀನಪ್ಪ. ಯಾರಿಗಾದ್ರೆ ಹೂವಿನ ಹಾಕ್ಬೇಕು ಹುಚ್ಚಿದ್ದು ನನಗೆ. ಹೂವಿನ 2 ನಿಮಿಷ ಬಾಡುತ್ತೆ, ನೀವು ಪ್ರೀತಿ ಸಾಕು. ಅದೇ ಹೂವಿನ ₹100 ದುಡ್ಡನ್ನ ರಸ್ತೆಗೆ ಯಾರ ಕೈಯಿಂದ ಊಟ ಹಾಸ್ಕೊಂಡ್ಬಿಟ್ರೆ ನೀವು ನನಗೆ ಅದನ್ನ ನೀವು ಅರ್ಪಣೆ ಮಾಡ್ದಂಗೆ ಆಗ್ತದೆ ಅಂತ ನಂಗೆ ಖುಷಿ. ಇಲ್ಲಾಂದ್ರೆ ಅದೇ ₹100 ಯಾರ್ಯಾರ ಮಕ್ಕಳು ಫೀಸ್ ಕಟ್ಬಿಡಿ, ಬೇರೆ ಯಾರಿಗೋ ಒಂದು ಸ್ಕೂಲ್ಗೆ ಪೆನ್ ಕೊಡಿಸಿ. ಮಾಡ್ತೀರಾ? ಯಾಕೆ ಹಂಗೋಗ್ತೀರಾ? ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ದಾರೆ. ನಾನು ಯಾರ ಮಕ್ಕಳು ನೋಡಿದ್ರೆ ಯೂಟ್ಯೂಬಲ್ಲಿ ಅಮಾಸೆ ಬರ್ತಾರೆ, ಕುಣಿತಾರೆ, ಪ್ರತಿ ಅಮಾಸೆ ಕುಡಿತಾರೆ. ಇದು 1 ವರ್ಷ ಮುಂದೆ ವರ್ಷ ಕರ್ಕೊಂಬತ್ತು ನಿನಗೆ ಆಟ್ಲಿ ಹಾಕಲ್ಲ. ಆಟ್ಲಿ ಆಗ್ತಿರ್ಲಿಲ್ಲ, ನಾನು ಎಂಟಿ ಮನೆ ಬಿಟ್ಬಿಟ್ಟಿದ್ದೀನಿ ಅಲ್ಲಿ. ಯಾಕಂದ್ರೆ ಇವಾಗ ನಂಗೆ ಇರಕ್ಕೆ ಬಂದಿಲ್ಲ, ಅವಾಗ ಸೋರೋದಿಲ್ಲ, ಗೊತ್ತಿರ್ತಿಲ್ಲ ನೀರು ಬರುತ್ತೆ ಅಂತ. ಈ ವರ್ಷ ಮಳಿಲ್ಲ, ಹಂಗಾಗಿ ಮುಂದೆ ವರ್ಷ ಬರ್ತಾರೆ. ಈ ವರ್ಷ TC ಆಗ್ತದೆ, 7ನೇ ಕ್ಲಾಸ್ ಕ್ಲೋಸಲ್ಲಿ ಬರ್ತಾರೆ 2 ಮಕ್ಕಳು. ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳಿಲ್ಲ ನನಗೆ. ಅಲ್ಲಿ ಬಿಡಬೇಕು ಅಂತ ಆಸೆ. ನಿಮ್ಗೆ ಗೊತ್ತಿರುತ್ತೆ, ನನ್ನ ತಂಗಿ ಅವರಿಗೆ ಗೊತ್ತಿರುತ್ತೆ. ಅಲ್ಲೋ ಯಾರೊಬ್ಳು ಮಗುನ ಅಲ್ಲಿ ಬಿಟ್ಟು ಅಲ್ಲಿದ್ದಾನೆ, ಏನೋ 2 ಅಡಿ ನೀರಕ್ಕೆ ಪರವಾಗಿಲ್ಲ, ಇಲ್ಲ ಮುಳುಗೋರು. ನಮ್ಮ ಅಮ್ಮ ಬಂದು ಏನಮ್ಮ ಮಗು ಹುಡ್ಕೊಳಲ್ವಾ ನಂಗೆ ಬೇಜಾರು ತಗೊಳ್ಳೋದು. ಸಿಮಿ ದೇವಸ್ಥಾನ ಅಂತಾಳೆ, ಹಂಗಾಗಿ ಎಲ್ಲ ಇನ್ನು ಭಾಳ ಬೇಜಾರಾಗುತ್ತೆ. ಆ ಕಡೆ ಮೆಟ್ಟಿತ್ತು ಅಲ್ಲ, ಅವ್ರು ಯಾರು ಬಂದಿರಾ? ಒಂದು ಇಬ್ಬರು ಯಾರು ಅವ್ರು ಬಿದ್ದೀರಾ? ನಾನಿದಿಲ್ಲ. ರೈಟ್ ಮೆಟ್ಟಿತ್ತಲ್ವಾ, ಅಲ್ಲಿ ಆ ಕಡೆ ಬಂದ ತಕ್ಷಣ ಹೆಂಗ್ ಸುಗ್ಯಾರು, ಗಂಡು ಮಕ್ಕಳು ಪಾನ್ ಪಾರ್ಕ್ ಹೋಗ್ಯಾರು, ಲಾಕ್ ಮಾಡಿ ಹಿಂಗೆ ಮಾಡಿದ್ದೀನಿ, ಹೋಗಿದ್ದೀನಿ ಮನೆ ಆಗೋದು. ಅದ್ರಲ್ಲೂ ಯಾರಪ್ಪ ಹೋಗಿದ್ದು ಮನೆ ಅಮಾವಾಸ್ಯೆ ಲಟ್ಟಿ ಮಾಡ್ತಾರೆ. ಇಲ್ಲೇ ಗುಡಿ ಜಾಗ ಇದ್ದು ಇಲ್ಲೇ ಐತೆ. ಅದರಲ್ಲಿ 9 ಪರ್ಸಿಕರಿಗೆ 2 ಕಲ್ಲು ಪೂಜೆ ಆಗ್ತದೆ, 7 ಕಲ್ಲು ಅಲ್ಲಿ ನೋಡ್ತಾನೆ ಕಟ್ಕೊಂಡು ಹೋಗಿದ್ದಾವೆ. ಅದೊಂದು 2 ವಿಗ್ರಹ ಕೆತ್ತೀನಿ, ಯಾರು ಕೆತ್ತೀನಿ, ನಾನೇ ಕೆತ್ತ ಕೈ ಏಟ್ ಮಾಡ್ಕೊಂಡಿದ್ದೀನಿ, ಕಾಣುತ್ತಲ್ಲ. ಯಾರು ಕೆತ್ತಕ್ಕಾಗಲ್ಲ. ಸಾಮಾನ್ಯ ದೇವಸ್ಥಾನಕ್ಕೆ ಯಾರು ಬರಲ್ಲ, ಯಾರೈತೆ ಕಳಿಸಿ ದೇವಸ್ಥಾನಕ್ಕೆ ಯಾರು ಕಾರ್ಪೆಂಟ್ರ್ ಬರೋದು, ಯಾರು ಬರಲ್ಲ, ಅದೇ ಸಮಸ್ಯೆ. ಇಲ್ಲಿ ವಿತೌಟ್ ಪರ್ಮಿಷನ್ ಏನು ಮಾಡಂಗಿಲ್ಲಣ್ಣ. ವಿತೌಟ್ ಬಾಗ್ಲ ಹಾಕಲ್ಲ, ನಾವು ಬೀಗ ಹಾಕಲ್ಲ, ಒಂದು ಸೊಳ್ಗಡೆ ಅಲ್ಲಣ್ಣ. ಈ ಬಾಗ್ಲ ಹಾಕಿರೋದು ಏನೋ ಗೊತ್ತಾ, ಲೇಟ್ ಆಗುತ್ತಾ ಅಂತಾರೆ. ಬೆಳಗ್ಗೆ ಬಂದವರು ಮಕ್ಳ ಕಡೆ ಮಂದಿ ಆಡಂಗಿಲ್ಲ, ಮಕ್ಕಳು ಹಂಗಲ್ಲ. ಇದಕ್ಕೆ ಬಾಗ್ಲ ಹಾಕಿದ್ರು ನಾನು, ಇದೇ ಗುಡಿ ಎಷ್ಟು ಆಗುತ್ತೆ ಬಾಗ್ಲ ಹಾಕ. ಇದಕ್ಕೂ ಬೀಗ ಹಾಕಿರಲ್ಲ ನೋಡಿ. ಯಾರಿಗಾರ ದುಡ್ಡು ಬೇಕು ಕಾಣಿಕೆ ಡಬ್ಬಿ ಬಾಗ್ಲ ಹಾಕಿರಲ್ಲ. ಕಾಣಿಕೆ ಡಬ್ಬಿ ಹಂಗೆ ಇರ್ಬೋದು ಅನ್ನೋದು ಅಲ್ವಾ? ಹೇಳಿಲ್ಲ ಲೈವಲ್ಲಿ ಅದೇನೆ ಅವ್ರ ಹಣೆ ಬರ, ಅದನ್ನ ಜಾಸ್ತಿ ಹೇಳ್ಬಾರ್ದು. ಈಗ ಮೊನ್ನೆ ಯಾರೋ ಒಂದು ಹುಡುಗಿ ಕರ್ದವಳೆ ಪಾಠಗೆ ಅಂದ್ರೆ ನಾವು ಮೋಸ ಮಾಡಲ್ಲ, ನಾವು ಯಾರ ಬಗ್ಗೆ ಮಾತಾಡಲ್ಲ. ದೇವ್ರು ಜೋರಿಲ್ಲ, ನಾನು ದೇವ್ರಿಗೆ ಬಿಡಲ್ಲ. ನಿಮ್ಮ ಅವನಿಗೆ ಬೈತೀನಿ, ಯಾಕಂತ ನಾನು ಮೋಸ ಮಾಡಲ್ಲ. ಅದು ದಂಡಂ ಲೇಟೇ ಮಾಡಲ್ಲ. ಯಾರಿಗಾರ ಡೌಟ್ ಇದ್ರೆ ಒಂದು ಕಲ್ಲು ಮಣ್ಣು ತಗೊಂಡೋಗ್ಬೋದು. ಆಮೇಲೆ ಹಿಂಗೆ ಅಂತಾರೆ ಅಂದರೆ ಒಂದು ಸಣ್ಣ ಕಲ್ಲು ತಗೊಂಡೋಗ್ರಿ ಸಾಕು, ಇದು ಮಣ್ಣು ಇಟ್ಕೊಂಡೋಗ್ರಿ. ಇಲ್ಲಿಂದ ನಾವೇನು ಮಾಡೋಕೆ ಹಾಕೊಂಡು ಗೊತ್ತಾಗ್ತೀನಿ ಮೈ ಮೇಲೆ ಅಂತ. ಬನ್ನಿ ಒಳಗೆ ಹೋಗಟ. ಅವ ನನಗೆ ದೇವ್ರು ಸಿಕ್ತಾಗ ನನಗೆ ದೇವ್ರು ಸಿಕ್ಕಿದ ಮಾತಾಡಿದ್ದು ಒಂದೇ ನೋಡವ, ನಾನು ಈ ಜಗತ್ತಿನ ಹಿಂದೂಗಳು ಯಾವತ್ತೂ ದೇವ್ರು ನಂಬಲ್ಲ. ನಮ್ಮ ಹಿಂದೂಗಳು ಲೆಕ್ಕವಾಗತ್ತೆ, ಟೈಮ್ ಹತ್ರ ಬರ್ತಾ ಇದೆ. ಒಂದು ನಂಬಿಕೆ, 2ನೇದು ತೀರ್ಥ, 3ನೇದು ನಿಮ್ಮ ಮನೆ ಬಾಕ್ಲ ಗಡಿಯಾರ ಟಿವಿ ಟೈಮ್ ಫೋಟೋ ಇಡೋದು, 4ನೇದು ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳೋದು. ಹೆಣ್ಮಕ್ಳು 3 ಜಾಗ ತೆಗೆದು ಸಿಕ್ತ ತಾಳಿ ಹಾಕಿಬಿಡೋದು. ಇನ್ನು ನಿಮಗೆ ಮಾಟ ಮಂತ್ರ ಯಾರು ಇಕ್ಕಿದ್ದಾರೆ, ಏನೋ ಮಾಡಿದ್ದಾರೆ ನಂಗೆ ಬೇಡ. ನಿಮ್ಗೆ ಅನಿಸಿದ್ರೆ, ನಿಮ್ಗೆ ಆಗಿದ್ರೆ ಮಾತ್ರ ತಗೊಳ್ಕೊಳ್ಳಿ. ಎಮೋಷನ್ ಬರ್ತದೆ, ತಡ ಸಮಾಯಿಸ್ಕೊಂತೀವಿ ಅಷ್ಟೇ, ಹೆಸರಿಸ್ಕೊಳ್ಳಲ್ಲ. ಒಳ್ಳೆ ಕುಟುಂಬಕ್ಕೆ ಅಷ್ಟೇ, ಒಬ್ರಿಗೂ ಅಷ್ಟೇ. ಒಂದ್ ವೇಳೆ ಹಣ ಇಲ್ಲ ಅಂತಕ್ಕಂಥ ಫ್ರೀ ಹೊಡಿತೇವೆ. ಒಂದ್ ವೇಳೆ ಯಾರಿಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತಗಳು ಫ್ರೀ ಕೊಡ್ತೀವಿ. ಮನೆ ಮಲಗಿರೋ ಗಂಟಿಗಲ್ಲ, ಮನೆ ಮಲಗಿರೋ ಪೇಷಂಟ್ಗೆಲ್ಲ ಕೊಡಲ್ಲ. ಈಗ ನಾವು ನಂಬಲ್ಲ. ಈಗ ಮೊನ್ನೆ IPL ಮುಂಚೆ 40,000 ದುಡ್ಡು ಇಸ್ಕೊಂಡು ಅವನು IPL ಆಡ್ತಿದ್ದ, ಹಂಗಾಗಿ ಅವಾಗಿಂದ ದುಡ್ಡು ಕೊಡಲ್ಲ. ಸಣ್ಣ ಪುಟ್ಟ ಸೀಟ್ ಕೊಡ್ಸಿದ್ರೆ ದೊಡ್ಡ ಮನೆ ಕಟ್ತೀವಿ, ಮೋಲ್ಡ 50,000 ಕೊಡಿ ಅಂತಾರೆ. ಹಂಗಾಗಿ ಈಗ ನಮ್ಮ ಕೈಲಾದ ಮಾತ್ರ ಮಾಡ್ತೀವಿ. ಭಿಕ್ಷೆ ಇದು ದಾನ ಕೊಡೋದು ನೀವು ಕೇಳಿದಷ್ಟಲ್ಲ, ನಾವು ಪ್ರೀತಿ ಕೊಟ್ಟಷ್ಟು.
ನಾವು ಜನಗಳನ್ನ ಅದೇ ಕೇಳೋದು, ನಿಮ್ ಕಾಣಿಕೆ ಡಬ್ಬಿ ದುಡ್ಡು ಹಾಕಿದ್ರೆ ನಿಮ್ ಕೈಲಿ ಎಷ್ಟಿದೆ ಅಷ್ಟೇ ಹಾಕಿ ಅಂತ. ಎಕ್ಸ್ಟ್ರಾ ಏನು ಹಾಕೋ ಅವಶ್ಯಕತೆ ಇಲ್ಲ. ಯಾವ್ದೇವ್ರೇನೋ ಬರೀ ಕಡಿ ಕುಡಿ ಕಡಿಯಿಂದ ದಿನ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಇಲ್ಲ. ನಿಮ್ ಗಾಡಿಗೆ ಸ್ಟಿಕ್ಕರ್ ಹಾಕೊಡಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಎಷ್ಟು ಅಂದಾದ್ರು ಯೂಟ್ಯೂಬ್ ಮಾಡಿ, ಫೇಸ್ಬುಕ್ ಮಾಡಿ, ಏನೋ ಮಾಡಿ, ಪವಾಡ ಪುರುಷ ಅಂತ ಏನೋ ಮಾಡ್ತಾ ಏನೋ ಹೆಸರು ಬೆಳೆಸಿ ನಿಮ್ ಮೂಲಕ ಅವರಿಂದ ನಮಗೆ ಅನ್ನ ಸಿಕ್ಕಕ್ಕೆ ದಾರಿ ಮಾಡ್ಕೊಡ್ತಾರೆ. ಸಾಧ್ಯವಾದ್ರೆ ಶೇರ್ ಮಾಡಿ. ಸಾಧ್ಯವಾದ್ರೆ ಅಕ್ಕಪಕ್ಕ ಮನೆ ತೇರ್ ತಗೊಂಡು ಇಷ್ಟೇ ರಿಕ್ವೆಸ್ಟ್ ಮಾಡೋದು ನನಗೆ. ಹೌದಾ? ಇನ್ನು ಕೈಕಾಲು ನಾವು ಮಂಡಿ ನಾವು ಇದ್ರೆ ಜೇನುತುಪ್ಪ ಸುಮ್ಮನೆ ಹಚ್ಕೊಳ್ಳಿ. ಒಂದೊಬ್ಬರು ಯಾರೋ ಒಂದಿಬ್ಬರು ಹೆಲ್ಪ್ ಮಾಡ್ತೀರಾ, ಒಂದು ಪೇಷಂಟ್ ಕರೆ ಮಾಡ್ಕೊಬ್ರನ್ನ ನಮ್ಮ ಒಂದ್ಸರಿ ಈ ಪುಣ್ಯಾತ್ಮ ಒಂದ್ಸರಿ ಕ್ಲಾಸ್ ಹಾಕೋಣ. ದೇವಸ್ಥಾನ ಓಪನಿಂಗ್ ಲೈಟಿಂಗ್ ಹಾಕ್ತಾರೆ ಪುಣ್ಯ ಸಾಕಮ್ಮ ಆಯ್ತಾ. ಸಾಯಂಕಾಲ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀನಿ. ಯಾಕೆಂದ್ರೆ IPL ಮುಂಚೆಲ್ಲಿ ನೀವು ಅಲ್ಲಿ IPL ಕುಣಿತಾ ಇದ್ರಿ. ಇಲ್ಲಿ ನಮ್ಮೂರಲ್ಲಿ KBಗೆ ಕರೆಂಟ್ ಸತ್ತ ಇದ್ರು, ಯಾರು ನೋಡೋದೇ ಏನಿಲ್ಲ. ಹಂಗಾಗಿ ದೇಶ ಕಾಯರು, ದೇಶ ಸಾಕಂತರು, ತೆರೆ ಮರಲ್ಲಿ ಸಹಾಯ ಮಾಡೋಂಥವ್ರು ಕೋಟ್ಯಾಂತ ಜನ ಬೈ ಮೇಲಿದ್ದಾರೆ. ಅವ್ರ ಬಗ್ಗೆ ಮಾತ್ರ ಗಮನ ಇಡೋಣ. ಯಾವುದೋ ಒಂದು ಸೀರಿಯಲ್ ಆಕ್ಟ್ ಮಾಡಿ ಯಾವುದೋ ಒಂದು ಇದರಲ್ಲಿ 4 ಮುಖ ನೋಡ್ಕೊಂಡು ಬಂದ್ಬಿಟ್ರೆ ಅದು ದೊಡ್ಡ ಹೀರೋ ಅಲ್ಲ. ನನ್ನ ಪ್ರಕಾರ ಅದು ಅವ್ರಿಗೆ ಅದು ಎಲ್ಲರೂ ಇರಲ್ಲ. ನಮ್ಗೆ ಹೀರೋ ನಮ್ಮ ಅಪ್ಪ ಅಮ್ಮ. ನಿಮಗೂ ಅಪ್ಪ ಅಮ್ಮ ಹೀರೋಗಳಾಗ್ಲಿ. ಎರಡನೇದು ನಿಮ್ಮ ತಾಯಿ ತಂದೆ, ನಿಮ್ಮ ಗುರು ಹಿರಿಯರಾಗ್ಲಿ. ಮೂರನೇ ಯಾರು ಅಂದ್ರೆ ನಿಮ್ಗೆ ಯಾರು ಅನ್ನ ಹಾಕಿದ್ರೆ, ನೀರು ಕೊಟ್ಟಿದ್ರೆ, ನಿಮಗೆ ಬುದ್ಧಿ ಹೇಳಿದ್ರೆ ಅವ್ರನ್ನ ಗುರು ಆಗ್ತಾವೆ. ಆಗ ನೀವು ಗುರುಗಳಾಗ್ಬೋದು. ಅದ ಕೇಳಿಸ್ಕೊಳ್ಳಿ. ಕೈ ನೋವು, ಕಾಲು ನೋವು, ಮಂಡಿ ನೋವು, ಮೈ ಮೇಲೆ ಅಂತರ ಹಾಕೊಳ್ಳಿ. ತುಂಬಾ ಸೊಂಟ ಐತೆ ಅಂದ್ರೆ ಹುಣಸೆ ಹುಳಿ ನುಡಿಸ್ತೀನಿ ಹೇಳಲ್ಲ. ಹುಣಸೆ ಹುಳಿ, ಸುಣ್ಣ, ಬೆಲ್ಲ 3 ಮಿಶ್ರಣ ಮಾಡಿ. ಹುಣಸೆ ಹುಳಿ, ಸುಣ್ಣ, ಬೆಲ್ಲ 3 ಮಿಶ್ರಣ ಮಾಡಿ ಚೆನ್ನಾಗಿ ಬಿಸಿ ಮಾಡಿ. ನಿಮ್ಮನೆ ಟೀ ಹೆಂಗೆ ಕಾಸ್ತೀರ ಹಂಗೆ ಕಾಸ್ಬೇಕು. ಬಿಸಿ 6 ಟೈಮಲ್ಲಿ ಟೀ ಹೆಂಗೆ ಆರ್ಸನ್ ಕುಡಿತಾರೆ ಹಂಗೆ ಬಿಸಿ 6 ಟೈಮಲ್ಲಿ ನೋಡಿ ಹಚ್ಕೋಬೇಕು. ಹಚ್ಕೊಂಡು ವಾರ ಕಳೆದ್ರೆ ಬೆಳಿಗ್ಗೆ ಬಿಸಿ ತೊಳಿಬೇಕು. ಆಟ ಹಚ್ಕೊಂಡು ತುಂಬಾ ಬಿಸಿ ಮಾಡ್ಕೊಂಡು ಹುಷಾರು. ಬಿಸಿ ಮಾಡ್ಬೇಕದನ್ನ, ಸುಮ್ಮನೆ ಬಿಸಿ ಮಾಡೋದಲ್ಲ. ಬಿಸಿ ಕಾಯ್ಬೇಕು, ಕಾದಾರಿಗೂ ಹಚ್ಕೋಬೇಕು. ಆಯ್ತಾ? ಇನ್ನು ಅರ್ಜೆಂಟಿಗೆ ಏನಿಲ್ಲ ಸುಮಾರು ಮಗು ಬರುತ್ತೆ ಅಂದ್ರೆ ಜೇನುತುಪ್ಪ ಸುಣ್ಣ ಹಚ್ಕೊಳ್ಳಿ. 80 ಭಾಗ ಜೇನುತುಪ್ಪ, 20 ಭಾಗ ಸುಣ್ಣ. 2 ಮಿಶ್ರಣ ಮಾಡಬಾರ್ದು. ಹಚ್ಚುವಾಗ ಮುಂಚೆ ಜೇನುತುಪ್ಪ ಹಚ್ಕೊಳ್ಳಿ, ಆಮೇಲೆ ಸುಣ್ಣ ಹಚ್ಕೊಳ್ಳಿ. ಎಲ್ಲ ಲೈವ್ ಪಡ್ಕಂಡ ನಡೀತಾ ಇರೋಂತ ನಾವು ಹೇಳ್ತೀವಿ. ದೊಡ್ಡಸಿ ಬಿಡ್ಬೇಕು. ಮನುಷ್ಯ ಯಾವತ್ತು ಯಾವನ್ ಎಷ್ಟೇ ಮರದ 6 ಅಡಿ 3 ಅಡಿ ಗುಂಡಿಗೆ ಮುರ್ಕೊಳ್ಳಲ್ಲ, ಮುರು ತುಂಬ್ತಾರೆ. ಈಗ ಬೆಂಗಳೂರಿಗಂತೂ ಬೆಂಕಿ ಬಿಸಾಕ್ತಾರಂತೆ. ನಂಗೆ ಗೊತ್ತಿರಲ್ಲ. ಒಂದೇ ಎಲ್ಲ ಯಾರೋ ಬೇಳದ ಹಂಗೆ ತಮ್ಮ ಅಣ್ಣ ಎಲ್ಲ ಈಗ 6 ಅಡಿ 3 ಇಲ್ಲ ಅಂತ ಹೇಳ್ತಿದ್ದ. ಹೌದು, 6 ಅಡಿ 3 ಇಲ್ವ ಈಗ ಬೂದಿ ಅಪ್ಪನ ಆರಾಧನೆ ಮಾಡಂಗಿಲ್ಲ, ಅಪ್ಪನ ತಿಥಿ ಮಾಡಂಗಿಲ್ಲ, ಫೋಟೋ ಹಾಕಂಗಿಲ್ಲ. ಬೂದಿ ಯಾವೊಂದು ಸಿನಿಮಾ ನಟ ನಾಟಕ ಕುಣಿಯೋದು. ಯಾವೊಂದ ಸಿಲಿಂಡರ್ ಕೊಟ್ರೆ ಮನೆ ಹಂಗ್ ಬೇರೆ ಈಗ ನಾವೇ ಪುಣ್ಯ ಅಂತ ನಮ್ಗೆ 6 ಅಡಿ 3 ಗುಂಡೇ ರೈ ವಿಷಯ ಬಂದಿದ್ದ. ಅಪ್ಪ ಅಮ್ಮನ ಸಾಕ್ತಿಲ್ಲ ಅಂತ ಸ್ವಲ್ಪ ದಿವಸ ಊಟ ಮಾಡಂಗಿಲ್ಲ, ಮಾತ್ರ ನಂಗೋದು ಗ್ಯಾಸ್ ಬಿಡೋದು ಅಷ್ಟೇ. ಸರಿಯಾಗುತ್ತೆ. ಯಾರು ಇದು ನಾನು ನೋಡಂಗೆ ಯಾವ ಸ್ಕೂಲಲ್ಲೂ, ಯಾವ ಮಾಧ್ಯಮಗಳಲ್ಲೂ, ಯಾವ ಮನೆ ಅಪ್ಪ ಅಮ್ಮಗಳು ನೀವು ಓದು ಅಂತ ಹೇಳೋದೇ ಇಲ್ಲ. ನೀವು ರೈತರಾಗು ಅಂತ ಹೇಳಲ್ಲ. ಓದು ಇಂಜಿನಿಯರ್ ಆಗು, ಸಿಮೆಂಟ್ ತಿನ್ನು. ಓದು ಇಂಜಿನಿಯರ್ ಆಗು, ಇಂಟಿ ಬಿಡು. ಓದು ಇಂಜಿನಿಯರ್ ಆಗು, ಗಂಡು ಬಿಡು. ಓದು ಇಂಜಿನಿಯರ್ ಆಗು, ಮಗನ ಆಸ್ತಿ ಹಾಕು. ಆಗೊಂದು ಜಾಸ್ತಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲೇ. ಕುಂಕುಮ ಹಾಕಂಗಿಲ್ಲ, ಅಣಿಗೆ ಹಾಕಂಗಿಲ್ಲ. ಅಪ್ಪ ಅಮ್ಮನ ನಂಬಾಡ್ರಿ ಅಂತ ಹೇಳ್ಕೊಡೋದವ್ರು. ನೀವು ಎಷ್ಟೇ ಕೋಟಿಗಿರಿ, ನಿಮ್ಮ ಅಪ್ಪ ಅಮ್ಮನೇ ಸಾಕಿದ್ರೆ ನಿಮ್ಮಂತ ಅದೃಷ್ಟ ಭೂಮಿ ಮೇಲೆ ಎಲ್ಲ. ನಾನು ಅದೃಷ್ಟ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ತಮ್ಮಗಳೆಲ್ಲ ಫುಲ್ ತುಂಬ ಕುಟುಂಬ. ನಾನು ನೋಡುತ್ತೆ ಲೈವಲ್ಲೆಲ್ಲ. ಇನ್ನು ನಾಯಿಗಳು, ಹಾವುಗಳು, ಮೀನುಗಳು, ಮಲಗಳು. ಯಾರಿಗಾರ ಮಲ ಬೇಕಾದ್ರೆ ನಿಮ್ಮ ಕೈಗೆ ಏನಿದೆ ಅದನ್ನ ಹಾಕಿ. ನನ್ನ ಹೆಸರಲ್ಲ ರಂಗಸ್ವಾಮಿ ಬೆಡ್ತಾರೆ ಹಾಕಿ ಪುಟ್ಟೇರೊಬ್ರು.